ಅಂದರೆ ಇಲ್ಲಿ ಅಪ್ಲಿಕೇಶನ್ ಕೊಟ್ಟು ಫೀಸ್ ಕೊಟ್ಟೆಲ್ಲ ಬರೋಕ್ಕಾಗಲ್ಲ. ಅದು ಶಾಲಾ ರಂಗ ಅಂದಾಗ ಇವಾಗ ಶಾಲಾ ರಂಗ ಅಂದರೆ ಮಕ್ಕಳ ರಂಗಭೂಮಿಯಲ್ಲಿ ಕೆಲಸ ಮಾಡಿದವರು ಯಾರ್ಯಾರು, ಅವ್ರಿಗೆ ಈ ಮಕ್ಕಳ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟ ಇದೆಯಾ, ಹಾಗೆ ಬೇರೆ ಬೇರೆ ತಂಡಗಳನ್ನು ಕೇಳಿದಾಗ ನಮ್ಗೆ ಅಲ್ಲಲ್ಲಿ ಪ್ರತಿಭೆಗಳು ಕಾಣ್ತಾ ಹೋಗುತ್ತೆ. ಈಗ ರಂಗ ವಿಕಾಸ ಅಂತ ಆಡಿದಾಗ 5 ಜನ ಡೈರೆಕ್ಟರ್ಗಳು ಅವರು ಟ್ರೈನಿಂಗ್ ತೊಗೊಳ್ತಿದ್ದಾರೆ. ಅವ್ರಿಗೆ ನಾವು ಫೆಲೋಶಿಪ್ ಕೊಡ್ತೀವಿ, ಆದ್ರೂ ಆ ಇಂಟ್ರೆಸ್ಟ್ಗಳಿದೆಯಾ, ಅದರ ಬಗ್ಗೆ ಸ್ಟಡಿ ಇದೆಯಾ. ಮತ್ತು ಮಕ್ಕಳ ರಂಗಭೂಮಿ ಅಂತ ಹೇಳಿದ ತಕ್ಷಣ ನಾನು ಆಲ್ರೆಡಿ ಕಲ್ತಿದ್ದೀನಿ ಅನ್ನೋ ಅಹಂಕಾರ ಇಲ್ಲದೆ ಅದಕ್ಕೆ ಏನು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದಾರೆ. ಆ ಥರದ ಬಹಳಷ್ಟು ಕನ್ನಡದ ಪ್ರತಿಭೆಗಳು ಇದೆ ಕರ್ನಾಟಕದಲ್ಲಿ. ನಾವು ಆಯಾ ಪ್ರಾಜೆಕ್ಟಿಗೆ ತಕ್ಕ ಹಾಗೆ ಅದಕ್ಕೆ ತಕ್ಕ ಹಾಗೆ ಜನ ಬರ್ತಾ ಇದ್ದಾರೆ, ನಾವು ಆರಿಸ್ತಿದ್ದೀವಿ. ಅದು ಯಾರೋ ಒಬ್ಬರ ನಿರ್ಧಾರ ಆಗಲ್ಲ, ಅದು ಒಂದು ತಂಡದ ಮತ್ತು ನಾವು ಆಯ್ದುಕೊಂಡ ಕಾರಣದ ನಿರ್ಧಾರ ಆಗುತ್ತೆ ನಾವು ಸೆಲೆಕ್ಟ್ ಮಾಡೋದು. ಅದು ಮತ್ತೆ ಹೇಳ್ತಾ ಇದ್ದೀನಿ, ನಿರ್ದಿಗಂತ ಇದು ಶಾಲೆ ಅಲ್ಲ. ಇಲ್ಲಿ ಇನ್ನೊಬ್ಬರಿಗೆ ದುಡ್ಡಿಸ್ಕೊಂಡು ಆ್ಯಕ್ಟಿಂಗ್ ಕೆಲಸ ಅಲ್ಲ, ಇದು ದೊಡ್ಡ ಕೆಲಸ. ಇದು ನಾವು ಕೊಡ್ತೀವಿ, ನಾವು ಕಟ್ತಿದ್ದೀವಿ, ಇನ್ನೊಂದೇನೋ ಕಟ್ತಾ ಇದ್ದೀವಿ. ಹೇಳಿ, ಐಡಿಯಾಲಜಿಗಳು ಲೆಫ್ಟು ರೈಟು ಸೆಂಟ್ರು ನಮಗೆ ಸಂಬಂಧ ಇಲ್ಲ, ನಮಗೆ ಬೇಕಾಗಿಲ್ಲ. ಅದು ಒಂದು ಗ್ರಹಿಕೆಯನ್ನು, ಒಂದು ಅಭಿವ್ಯಕ್ತಿಯನ್ನು, ಒಂದು ಸಮತೆಯನ್ನು, ಒಂದು ಸಮಾನತೆಯನ್ನು, ಒಂದು ಮಾನವೀಯತೆಯನ್ನು ಹೇಳುವ ಕೆಲಸ ಆಗಬೇಕಿಲ್ಲಿ. ಅದಕ್ಕೆ ಬೇಕಾದ ವ್ಯಕ್ತಿಗಳನ್ನು ತಯಾರು ಮಾಡೋದಷ್ಟೇ, ಒಂದು ಅಟ್ಮಾಸ್ಫಿಯರನ್ನು. ಐಡಿಯಾಲಜಿ ಅನ್ನೋದೇನು ರೀ, ಎವ್ರಿ ಐಡಿಯಾಲಜಿ ಹ್ಯಾಸ್ ಇಟ್ಸ್ ಓನ್ ದಿಸ್ ಥಿಂಗ್. ಆ ಥರದ ಐಡಿಯಾಲಜಿಗಳಿಲ್ಲ ಇಲ್ಲಿ. ಪೊಲಿಟಿಕಲ್ ಅಲ್ಲ, ಅದು ಹೋಗ್ಬಾರ್ದು. ಅಲ್ಲ, ಅದು ಕೂಡ ಇವಾಗ ಏನಾಗುತ್ತದು, ಧಾರ್ಮಿಕ ಅಲ್ಲ. ನೇಷನ್ನಲ್ಲಿ ಬದುಕ್ತಾ ಇದ್ದೀವ, ನೋಷನ್ನಲ್ಲಿ ಬದುಕ್ತಿದ್ದೀವ ಅನ್ನೋದು ನಮ್ಮದು ಪ್ರಾಬ್ಲಮ್. ಇವಾಗ ನಿಮಗೆ ನಮ್ಮ ಪ್ರಾಜೆಕ್ಟ್ಗಳು ಎಕ್ಸ್ಪ್ಲೇನ್ ಮಾಡುತ್ತೆ. ಈಗ ಒಂದು ನಿಮಿಷ, ಶಾಲಾ ರಂಗ ಯಾವ ಐಡಿಯಾಲಜಿ ಹೇಳುತ್ತೆ? ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಪ್ರಶ್ನಿಸೋದನ್ನು, ಆತ್ಮಸ್ಥೈರ್ಯವನ್ನು, ಒಂದು ಯುನೆಸ್ಕೋನಲ್ಲಿ ಒಂದು ಎಜುಕೇಷನ್ ಸಿಸ್ಟಮ್ ಅಂದರೆ ಏನೇನು ಕಲಿಸ್ಬೇಕು ಅಂತಿದೆ. ಶಿಕ್ಷಣ ಅಂದರೆ ಬರೀ ಸೈನ್ಸು ಮ್ಯಾಥ್ಸು ಅಲ್ಜಿಬ್ರಾ ಅಲ್ಲ. ಆ ಯುನೆಸ್ಕೋಲಿರೋದು ಈ ಕ್ಲಾಸ್ ರೂಮ್ಸ್ ಹೇಳ್ಕೊಡ್ತಿಲ್ಲ. ದ ವ್ಯಾಲ್ಯೂಸ್ ಇರಲಿ, ಗ್ರಹಿಕೆ ಇರಲಿ, ಕನಸು ಕಾಣೋದಿರಲಿ, ಆ ಕೆಲಸ ರಂಗಭೂಮಿಗೆ ಮಾಡ್ತಾಯಿದೆ. ಇದು ಐಡಿಯಾಲಜಿ ಅಲ್ಲ. ಇವಾಗ ಗಾಯಗಳು ಅಂತ ಮೊದಲನೇ ಒಂದು ನಾಟಕ ಮಾಡಿದ್ವಿ. ಗಾಯಗಳು ಅನ್ನೋ ನಾಟಕ ಏನು ಅಂದರೆ ಕೋಮು ದ್ವೇಷ ಮತ್ತು ವಾರ್. ಮೊದಲನೇ ಯುದ್ಧದಿಂದ ಒಂದು ಭಾಗವನ್ನು ತಗೊಂಡು, ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ಕುವೆಂಪುರವರ ಮಹಾಕುರುಕ್ಷೇತ್ರ ಏನದು ಅದರಿಂದ ಒಂದು ಇದನ್ನು ತಗೊಂಡು, ಮೈಸೂರು ದಂಗೆಯ ನೆನಪಿನಲ್ಲಿ ಹನೂರರ ಒಂದು ಸ್ಕ್ರಿಪ್ಟನ್ನು ತಗೊಂಡು, ಇಂಡಿಯಾ ಆ್ಯಂಡ್ ಪಾಕಿಸ್ತಾನ ವಿಭಜನೆಯ ಟೈಮ್ನಲ್ಲಿದ್ದ ಮಾಂಟೋನ ಒಂದು ಕಥೆಯನ್ನು ತಗೊಂಡು, ಪ್ರಪಂಚದಲ್ಲಿರುವ ಬೇರೆ 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 ಪ್ರತಿಭಟನೆಯ ಹಾಡುಗಳನ್ನ ತಗೊಂಡು, ವಾಟ್ ಆರ್ ವಿ ಫೈಟಿಂಗ್ ಫಾರ್, ವಾಟ್ ಇಸ್ ದ ಯೂಸ್ ಆಫ್ ವಾರ್. ದೇಹಕ್ಕಾದ ಗಾಯಗಳು ಸುಮ್ಮನಿದ್ರೂ ಮಾಯವಾಗುತ್ತೆ, ಆದರೆ ದೇಶಕ್ಕಾದ ಗಾಯಗಳು ಸುಮ್ಮನಿದ್ದಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಹೋದ್ವಿ. ಇದನ್ನು ಹುಟ್ಟಿಸೋವಂಥ ಒಂದು ನಾಟಕ ಹುಟ್ಟೋದು ಒಳ್ಳೇದಲ್ವಾ ನಿರ್ದಿಗಂತದಿಂದ. ಇವಾಗ ಆ ಪ್ರಾಸೆಸ್ನಲ್ಲಿ ಆ ನಾಟಕ ಮಾಡ್ತಿರುವ ಈ 10, 15 ಜನ, 20 ಜನ ಮಕ್ಕಳು ಮಾಡಿದ್ರು ಅದನ್ನು. ಆ ಹುಡುಗರಿಗೆ ಫಸ್ಟ್ ವರ್ಲ್ಡ್ ವಾರ್ ಬಗ್ಗೆ, ಮಾಂಟೋ ಬಗ್ಗೆ, ವಿಭಜನೆಯ ಬಗ್ಗೆ, ಸೆಕೆಂಡ್ ವರ್ಲ್ಡ್ ವಾರ್ ಬಗ್ಗೆ, ಕುವೆಂಪು ಬಗ್ಗೆ, ಪಾಬ್ಲೋ ನೆರೋಡಾ ಬಗ್ಗೆ ಇಷ್ಟು ಜನರಿಗೆ ಸ್ಟಡಿ ಮಾಡೋಕ್ಕೆ ಸಾಧ್ಯ ಆಯಿತು ನೋಡಿ. ಅವರು ಒಳಗಡಿನ ಶ್ರೀಮಂತಿಕೆ ನೋಡಿ. ಹಾಗೆಯೇ ಶಾಲಾ ರಂಗದಲ್ಲೂ ಕೂಡ ಮಕ್ಕಳು ವಿದ್ಯಾಭ್ಯಾಸ ಅಂತ ಮಾತಾಡ್ತಾ ಇದ್ದೀವಿ, ಆದರೆ ಅದರಲ್ಲಿರುವ ಈ 13 ಜನ ಹುಡುಗರೇನಿದ್ದಾರೆ ಅವರಿಗೆ 1 ವರ್ಷದಲ್ಲಿ 200 ಶೋಗಳು ಮಾಡೋ ಮೂಲಕ ಅವರಿಗೆ ಸಿರುವ ಎಕ್ಸ್ಪೋಜರ್ ನೋಡಿ. ನಮ್ಮ ದೇಶದ ಶಾಲೆಗಳು ಹೇಗಿವೆ, ಪಠ್ಯಕ್ರಮ ಹೇಗಿದೆ, ಬೇರೆ ಬೇರೆ ಡಿಸ್ಟ್ರಿಕ್ಟ್ನಲ್ಲಿ ಹೇಗಿದ್ದಾರೆ, ಬೇರೆ ಬೇರೆ ಮಾಡ್ತಾ ಪರ್ಫಾರ್ಮ್ ಮಾಡ್ತಾ ಇಲ್ಲಿಂದ ಈ 20 ಮಕ್ಕಳು ಹೊರಗಡೆ ಹೋಗಬೇಕಾದ್ರೆ ದೇ ಬಿಕಮ್ ಕಂಪ್ಲೀಟ್ ಥಿಯೇಟರ್ ಟೀಚರ್ಸ್. ಈ ಥರದ ಬೆಳವಣಿಗೆಗಳಾಗೋ ಸ್ಪೇಸ್ ಆಗಬೇಕು ನಿರ್ದಿಗಂತ ಅಂತ. ನನಗೆ ಅರ್ಥ ಆಗಿದ್ದನ್ನು ಹೇಳಿದೆ. ನಾನೇನು ಹೇಳ್ತೀನಿ ಅಂದರೆ, ಏನು ತುಂಬ ತಿನ್ ಲೈನ್ನಲ್ಲಿದೆ. ನಾನು 30 ವರ್ಷ ಆಯಿತು ಥಿಯೇಟರ್ ಬಿಟ್ಟು. ಹೌದು, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.